ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ, ನನಗೆ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಒಂದು ಮೆಸೇಜ್ ಬರ್ತಾ ಇರುತ್ತೆ ಅವಾಗವಾಗ. ಈ ಇಲೆಕ್ಟ್ರಾನಿಕ್ ಐಟಮು ಆ ಥರದನ್ನೆಲ್ಲ ಕಂಡಿಡಿದ್ಬಿಟ್ಟು ಲೇಡೀಸ್ಗಳನ್ನೆಲ್ಲ ತುಂಬ ಲೇಝಿ ಮಾಡಿಬಿಟ್ಟಿದ್ದಾರೆ. ಮುಂಚೆ ಆದರೆ ತುಂಬ ಕೆಲಸ ಮಾಡ್ಕೋತಾಯಿದ್ರು, ಇವಾಗ ಏನೇನೂ ಕೆಲಸ ಮಾಡ್ತಾಯಿಲ್ಲ, ಅವ್ರನ್ನೆಲ್ಲ ಲೇಝಿ ಮಾಡಿಬಿಟ್ಟಿದ್ದಾವೆ ಇವೆಲ್ಲ ಇಲೆಕ್ಟ್ರಾನಿಕ್ ಐಟಮ್ಗಳು ಸೇರಿಕೊಂಡು ಅಂತ. ಅದಕ್ಕೆ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ, ಮುಂಚಿನ ಕಾಲದಲ್ಲಿ ಹೆಂಗಿತ್ತಂದರೆ ಈ ಕಲ್ಲಲ್ಲೇ ಅಕ್ಕಿ ರುಬ್ಬೋದು, ಚಟ್ನಿ ರುಬ್ಬೋದು, ಈ ಥರ ಎಲ್ಲ ನಡೀತಾ ಇತ್ತು ಅಲ್ವಾ. ಮತ್ತು ಮನೆ ತುಂಬ ಜನ ಇರ್ತಾಯಿದ್ರು, ಕೆಲಸಗಳನ್ನು ಸೆಗ್ರಿಗೇಟ್ ಮಾಡ್ಕೊಂಡು ಮಾಡಿಬಿಡ್ತಾಯಿದ್ರು. ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ ಸೆಗ್ರಿಗೇಟ್ ಮಾಡ್ಕೊಂಡು ಮಾಡೋರು. ಮನೆ ಕೂಡು ಕುಟುಂಬ ಇರ್ತಿತ್ತಲ್ಲ, ದೊಡ್ಡ ಕುಟುಂಬ ಇರ್ತಿತ್ತಲ್ಲ, ತುಂಬ ಜನ ಇರೋರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳೋರು. ಇವಾಗ ಹೆಂಗಿರುತ್ತೆ ಅಂದರೆ, ಇರೋದು ಮನೆಯಲ್ಲಿ 3 ಜನ, 1 ಗಂಡ 1 ಹೆಂಡತಿ 1 ಮಗು, ಬೇಡ 2 ಮಗು, ಆಯಿತಾ. ಬೆಳಿಗ್ಗೆ ಎದ್ದರೆ ಆಫೀಸ್ಗೆ ಹೊರಡಬೇಕಂದ್ರೆ ಒಂದು 8 ಗಂಟೆ ಒಳಗಡೆ ಹೊರಡಬೇಕಂದ್ರೆ ಒಂದು 5 ಗಂಟೆಗೆಲ್ಲ ಎದ್ದು ಅದಕ್ಕೆ ಎಲ್ಲ ಅಡುಗೆ ರೆಡಿಯಾಗಿ ಬ್ಯಾಗ್ ಪ್ಯಾಕ್ ಆಗಬೇಕು. ಇಬ್ಬರು ಆಫೀಸಿಗೆ ಜಾಬಿಗೆ ಹೋಗೋರಿದ್ರೆ ಎಲ್ಲರೂ ಸೇರಿ 8 ಗಂಟೆಗೆ ಹೊರಟ್ಬಿಡ್ಬೇಕು. ಮನೆಗೆ 8 ಗಂಟೆಗೆ ಬಂದುಬಿಟ್ರೆ ಬೇಗ ಬಂದುಬಿಟ್ಟಿದ್ದಾರೆ ಇವತ್ತು ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ಗಡ್ಬಿಡಿನಲ್ಲಿ ಈ ಹಳೆ ಪ್ರೋಗ್ರಾಮ್ಗಳನ್ನೆಲ್ಲ ಇಟ್ಕೊಂಡ್ರೆ ಆಗುತ್ತಾ ಇಲ್ವಾ ಅಂತ ಸುಮ್ಮನೆ ತಮಾಷೆಗೆ ನೋಡೋಣ, ಓಕೆನಾ. ವಾಷಿಂಗ್ ಮೆಷಿನ್ ಇಲ್ಲ ಅಂತ ಅಂದ್ಕೊಳ್ಳಿ. ನಾನು ಸುಮ್ಮನೆ ಅಂದ್ಕೋತೀನಿ, ನಮ್ಮ ಮನೆಯಲ್ಲಿರೋ ವಾಷಿಂಗ್ ಮೆಷಿನ್ಗೆ ಅಕಸ್ಮಾತ್ ಮಾತಾಡೋದಕ್ಕೆ ಬಂದಿದ್ದರೆ ಅದು ನನ್ನನ್ನು ನಮ್ಮನೆ ಜನರನ್ನು ಹೆಂಗೆ ಬೈಕೊಳ್ಳೋದು ಗೊತ್ತಾ. 1 ದಿನ ಬಿಡ್ದಿರ ಆನ್ ಮಾಡ್ತೀರಾ, 1 ದಿನ ಉಸಿರಾಡೋಕ್ಕೆ ಪುರ್ಸೊತ್ತಿಲ್ದಿರ ಅಷ್ಟು ತುಂಬ ಬಟ್ಟೆ ಹಾಕ್ತೀರಾ ಅಂತ. ಅದನ್ನು ನಾನು ಕೂತ್ಕೊಂಡು ಕೈನಲ್ಲಿ ತೊಳೆದಕ್ಕೆ ಹೋಗಿದ್ದಿದ್ರೆ ಕನಿಷ್ಠ 1.5-2 ಗಂಟೆ ಬೇಕಾಗಿತ್ತು ಅಷ್ಟು ಕ್ಲೀನ್ ಮಾಡಿ ತೊಳೆಯೋಷ್ಟೊತ್ತಿಗೆ. ಅದನ್ನು ತೊಳೆದು ಮುಗಿಸಿದೆ ಅಂತ ಅಂದ್ಕೊಳ್ಳಿ, 4 ದಿವಸದಲ್ಲಿ ನಾನು ಹಾರರ್ ಮೂವಿನಲ್ಲಿ ಬರುತ್ತಲ್ಲ ಆ ಥರ ಆಗಿಬಿಡ್ತಿದ್ದೆ ರೀ. ಕೈಯೆಲ್ಲ ಹೆಂಗೆಂಗೋ ಆಗಿ, ಮುಖ ಎಲ್ಲ ಹೆಂಗೆಂಗೋ ಆಗಿ ಅಷ್ಟು ಸುಸ್ತಾಗಿಬಿಡೋದ ಅಂತ. ಸುಮ್ಮನೆ ಟೈಮನ್ನು ಕೌಂಟ್ ಮಾಡಿದರೆ ಬಟ್ಟೆ ಒಣಗ್ಸೋದಕ್ಕೇ 10-15 ಮಿನಿಟ್ಸು, ಒಣಗಿರೋ ಬಟ್ಟೆನ ತೆಗೆಯೋದಕ್ಕೇ 10-15 ಮಿನಿಟ್ಸ್ ಬೇಕು. ಅಷ್ಟು ಬಟ್ಟೆ ಇರುತ್ತೆ ರೀ. ಆ ವಾಷಿಂಗ್ ಮೆಷಿನ್ ಪಾಪ ಇವತ್ತುವರೆಗೂ ಒಂದು ಮಾತಾಡ್ದಿರ ಸುಮ್ಮನೆ ತೊಳಿತಾ ಇದೆ. ಇನ್ನು ಪಾತ್ರೆ ಬಗ್ಗೆ ನೋಡೋಣ. ಅದನ್ನು ನನಗೆ ಡಿಶ್ ವಾಷರ್ ತೊಳ್ಕೊಡ್ತಾ ಇರೋದ್ರಿಂದ ಜಾಸ್ತಿ ತಲೆ ಬಿಸಿಲ್ಲ, ಅದೇ ಅನ್ನಲ್ಲ. ಇನ್ ಕೇಸ್ ಅದಕ್ಕೂ ಮಾತಾಡೋದಕ್ಕೆ ಬಂದಿದ್ದರೆ ಹತ್ತರಿಗೆ ಏನಪ್ಪ ಇವಳು 1 ದಿನ ಬಿಡ್ದಿರ ಆನ್ ಮಾಡ್ತಾಳೆ ಅಂತ ಬೈಕೊಂಡಿರೋದು. ಇನ್ನು ಕೆಲಸದವ್ರು ಬಂದರೆ ಯಾಕ್ರಿ ಇಷ್ಟೊಂದು ತುಂಬ ಸಿಂಕ್ ತುಂಬ ಹಾಕಿಟ್ಟಿದ್ದೀರಾ, ಸ್ವಲ್ಪ ಕಡಿಮೆ ಮಾಡೋಕ್ಕಾಗಲ್ವಾ, ಇಲ್ಲ ಸ್ಯಾಲ್ರಿ ಜಾಸ್ತಿ ಮಾಡಿ, ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತಾರೆ. ಅಷ್ಟು ಪಾತ್ರೆ ಇರುತ್ತೆ, ಎಷ್ಟೇ ಜನ ಇರಲಿ. ಅದು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ಅಂತೂ ಸಿಂಕ್ ತುಂಬ ಇರುತ್ತೆ ಪಾತ್ರೆ. ಅದನ್ನು ತೊಳೆಯೋದಕ್ಕೆ ನಾವೇ ನಿಂತ್ಕೊಂಡ್ರೆ ಕನಿಷ್ಠ 1 ಗಂಟೆ, ಮಿನಿಮಮ್ 1 ಗಂಟೆ ಬೇಕೇ ಬೇಕು. ಆಯಿತು ಬಿಡಿ. ಇನ್ನು ಮಧ್ಯಾಹ್ನ ಪುರ್ಸೊತ್ತಿಂದ ಊಟ ಮುಗಿಸ್ಕೊಂಡು ನಾಳೆಗೆ ದೋಸೆ ಮಾಡೋದ ಇಡ್ಲಿ ಮಾಡೋದ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಕ್ಕಿ ರುಬ್ಬೋದಕ್ಕೆ 2 ಗಂಟೆಗೆ 3 ಗಂಟೆಗೆ ಕೂತ್ಕೊಂಡ್ರೆ ಅದನ್ನು ರುಬ್ಬೋದಕ್ಕೆ 1 ಗಂಟೆ ಬೇಕಾಗ್ತಿತ್ತು ರೀ. ಯಾಕಂದರೆ ನಮಗೆ ಯೂಶ್ವಲಿ ಪ್ರಾಕ್ಟೀಸ್ ಇರೋದು ಅದೇ ಇಡ್ಲಿ ದೋಸೆನೇ ಆಗಬೇಕು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ. ಹಾಗಾಗಿ ಅದನ್ನು ಬಿಟ್ಟು ಬೆಳಗ್ಗೆ ಚಟ್ನಿನೂ ಮಾಡೋದಕ್ಕೆ ಕಲ್ಲಲ್ಲಿ ರುಬ್ಬೋದಕ್ಕೆ ಕೂತ್ಕೊಂಡ್ರೆ ಮೋಸ್ಟ್ಲಿ ಯಾರೋ ಆಫೀಸ್ಗೆ ಹೋಗಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗಲ್ಲ, ಅಷ್ಟು ಹೊತ್ತು ಬೇಕಾಗ್ತಿತ್ತ ಅಂತ. ಇಲ್ಲ ಅಂದರೆ ರಾತ್ರಿ ಮಲಗೋ ಕೆಲಸನೇ ಇಲ್ಲ, ಡೈರೆಕ್ಟಾಗಿ ಬೆಳಗ್ಗೆವರೆಗೂ ಕೆಲಸನೇ ಆಗಿಬಿಡ್ತಿತ್ತೇನೋ. ಅಂತೂ ಬಿಟ್ಬಿಡಿ, ಅವ್ರು ಹಳೆ ಕಾಲದಲ್ಲೆಲ್ಲ ಹೇಗೆ ಮಾಡ್ತಾಯಿದ್ರೋ ನನಗಂತೂ ಗೊತ್ತಿಲ್ಲ. ಈಗಿನ ಪರಿಸ್ಥಿತಿನಲ್ಲಿ ಇವಾಗಿರೋ ಇಲೆಕ್ಟ್ರಾನಿಕ್ಗಳನ್ನು ಬಳಸ್ಕೊಂಡ್ರೆ ಕೆಲಸ ಅಂತೂ ಈಸಿ ಆಗ್ತಾಯಿದೆ ಅನ್ನಲ್ಲ. ಅವು ಮೆಷಿನ್ಗಳಿಗೆ ಮಾತಾಡೋಕ್ಕೆ ಬರಲ್ಲ, ಆದ್ದರಿಂದ ನಾನಂತೂ ಬಚಾವ್. ಮೋಸ್ಟ್ಲಿ ನೀವು ಅದಕ್ಕೆ ಬಚಾವ್. ಇನ್ನು ಮನೆಯಲ್ಲಿರೋ ಕೆಟಲ್ಗಳು ನೋಡಿ ಎಷ್ಟು ಈಸಿಯಾಗಿ ನೀರು ಕಾಯಿಸ್ಕೊಡುತ್ತೆ ರೀ. ಇನ್ನು ಹಾಲು ಕುಕ್ಕರಿಂದ ಹಿಡಿದು ಎಷ್ಟು ಯೂಸ್ ಆಗುತ್ತೆ ಗೊತ್ತಾ. ಆ ಮಿಲ್ಕ್ ಬಾಯ್ಲರಲ್ಲಿ ಮಿಲ್ಕ್ ಇಟ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅದು ಅಂತ ಕೂಗಿದ ಮೇಲೆ ನಮಗೆ ಗೊತ್ತಾಗ್ಬಿಡುತ್ತೆ, ಕುಕ್ಕರ್ ವಿಷಲ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಅದಿಲ್ಲ ಅಂದರೆ ಅದು ಒಲೆನಲ್ಲಿ ಏನೋ ಇಟ್ಕೊಂಡು ಬೇರೆ ಕಡೆ ಕಾನ್ಸಂಟ್ರೇಷನ್ ಹೋಗ್ಬಿಟ್ರೆ ನಿಮಗೆ ಗೊತ್ತಲ್ಲ ಪರಿಸ್ಥಿತಿ ಹೇಗಾಗುತ್ತೆ ಅಂತ. ಆಮೇಲೆ ಅದು ಕಂಡಿರೋದನ್ನ ಕ್ಲೀನ್ ಮಾಡೋಷ್ಟೊತ್ತಿಗೆ ತಲೆನೇ ಒಡೆದೋಗ್ಬಿಡುತ್ತೆ, ಸಿಡ್ದೋಗ್ಬಿಡುತ್ತೆ. ಅಯ್ಯೋ ಅವಸ್ಥೆನೇ ಬೇಡ ಬಿಡಿ, ಮನೆ ಕಿಚನ್ ಫುಲ್ ಗಲೀಜಾಗ್ಬಿಡುತ್ತೆ. ಸೊ ಈ ಥರ ಎಲ್ಲ ಹಳೆ ಕಾಲದಕ್ಕೂ ಈಗಿನ ಲೈಫ್ಗೂ ಕಂಪೇರ್ ಮಾಡಿಕೊಂಡು ತಲೆ ಹಾಳು ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಾನು ಸುಮ್ಮನೆ ಹಿಂಗೆ ಒಂದು ಸಾರಿ ಯೋಚನೆ ಮಾಡಿದಾಗ ಅನ್ನಿಸ್ತು, ಇಷ್ಟೇ ರೀ ವಿಷಯ. ನಿಮಗೆ ಮಾಡೋದಕ್ಕೆ ತುಂಬ ಟೈಮ್ ಇದೆ, ಏನೂ ಕೆಲಸ ಇಲ್ಲ, ಫುಲ್ಲು ಕೈ ತುಂಬ ಪುರ್ಸೊತ್ತಿದೆ, ಮತ್ತು ಫೋನ್ ನೋಡೋದು ಟಿ ವಿ ನೋಡೋದು 2 ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ, ಮೈಯಲ್ಲಿ ಫುಲ್ಲು ಶಕ್ತಿ ಇದೆ ಅಂತ ಆದರೆ, ನಿಮ್ಮ ಟೈಮನ್ನು ಇನ್ವೆಸ್ಟ್ ಮಾಡೋದಕ್ಕೆ ಬೇರೆ ಏನೂ ಇಲ್ಲ ಅಂತ ಆದರೆ ಆ ಥರ ಎಲ್ಲ ಲೈಫನ್ನು ಬದುಕ್ಬೋದು. ಅದು ಹೆಂಗೂ ಫ್ಯಾನ್ಸಿನೇ. ಇವಾಗಂತೂ ಆ ಥರ ಎಲ್ಲ ಮಾಡಿದರೆ ಆ ಥರದ ಹೋಟೆಲ್ಗಳಿಗೆಲ್ಲ ಹೋದರೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಊಟ ಮಾಡ್ಕೊಂಬರ್ತಾರೆ. ಸೊ ನಿಮ್ಮ ಕೈಯಲ್ಲಿ ತುಂಬ ಪುರ್ಸೊತ್ತಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಇಲ್ಲ ಅಂತಾದರೆ ಟೈಮನ್ನು ಇನ್ವೆಸ್ಟ್ ಮಾಡೋದಕ್ಕೆ ಬೇರೆ ಏನೋ ಒಳ್ಳೆ ಕೆಲಸ ಇದೆ ಅಂತ ಆದರೆ ಎಲೆಕ್ಟ್ರಾನಿಕ್ಗಳನ್ನೆಲ್ಲ ಯಾಕೆ ಕಂಡುಹಿಡಿದಿದ್ದಾರೆ ಹೇಳಿ? ಜನರಿಗೆ ಲೈಫ್ ಈಸಿ ಆಗಲಿ ಅಂತಲೇ ಅಲ್ವಾ. ಯೂಸ್ ಮಾಡ್ಕೊಳ್ಳೋದ್ರಲ್ರಿ ಏನಿದೆ ರೀ ಪ್ರಾಬ್ಲಮ್ಮು. ಅದ್ರ ಜೊತೆಗೆ ನಾವು ಬೈ ಮಾಡಿಲ್ಲ ಅಂದರೆ ಇನ್ನು ಮೇಕ್ ಇನ್ ಇಂಡಿಯಾ ಅಂತ ಮಾಡಿರೋದು ಯಾಕೆ ಹೇಳಿ? ಮತ್ತು ನಾವೇ ಬೈ ಮಾಡಲಿಲ್ಲ ಅಂತ ಆದರೆ
ಸೆಲ್ ಆಗೋದು ಹೆಂಗೆ, ಕಂಪನಿ ಉದ್ಧಾರ ಆಗೋದು ಹೆಂಗೆ, ಕಂಪನಿ ಉದ್ಧಾರ ಆಗಲಿಲ್ಲ ಅಂದರೆ ದೇಶದ ಇಕಾನಮಿ ಗ್ರೋ ಆಗೋದು ಹೆಂಗೆ. ಆದ್ದರಿಂದ ಅದನ್ನೆಲ್ಲ ಮಾಡೋಣ. ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳಿ, ಜನ ಎಲ್ಲ ದುಡ್ಡು ಕೊಟ್ಬಿಟ್ಟು ಜಿಮ್ಮಿಗೆ ಸೇರ್ಕೋತಾರೆ. ಯಾಕಂದರೆ ವರ್ಕೌಟ್ ಮಾಡಿ ಬಾಡಿನೆಲ್ಲ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ. ಅವ್ರು ಯಾರೂ ದುಡ್ಡು ಕೊಡ್ತಾರೆ ಅಂತ ಬೇರೆ ಮನೆ ಕೆಲಸಕ್ಕೆ ಹೋಗಲ್ಲ, ಅಂದರೆ ವರ್ಕೌಟ್ ಆಗುತ್ತೆ ಅಂತ. ಸೊ ಎಕ್ಸಸೈಸೇ ಬೇರೆ, ಕೆಲಸನೇ ಬೇರೆ. ಇರೋ ಟೈಮನ್ನು ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಇದೆ ಅಂತ ಆದರೆ, ಕೆಲಸ ಇದೆ ಅಂತ ಆದರೆ ಡೆಫಿನೆಟ್ಲಿ ಇಲೆಕ್ಟ್ರಾನಿಕ್ಗಳನ್ನೆಲ್ಲ ಬಳಸ್ಕೊಂಡು ನಮ್ಮ ಟೈಮನ್ನು ಉಳಿಸ್ಕೊಂಡು ವ್ಯಾಲ್ಯೂ ಫಾರ್ ಮನಿನಲ್ಲಿ ಬದುಕ್ಬೋದು. ಯಾಕಂದರೆ ಇಲೆಕ್ಟ್ರಾನಿಕ್ಗಳೆಲ್ಲ ತುಂಬ ಕಾಸ್ಟ್ಲಿ ಇಲ್ಲ. ನಿಮ್ಗೆ ಹೇಳಿದ್ನಲ್ಲ, ಮೇಕ್ ಇನ್ ಇಂಡಿಯಾ ಅಂತ ಮಾಡಿಬಿಟ್ಟು ತುಂಬ ಈಸಿ ಮಾಡಿಬಿಟ್ಟಿದ್ದಾರೆ ಲೈಫನ್ನು ಅಂತ. ಆದ್ದರಿಂದ ಹಾಗೆ ಯೂಸ್ ಮಾಡ್ಕೋಬೋದು. ಇಲ್ಲ ಹಳೆ ಕಾಲ ಥರ ಬದುಕ್ಬೋದು ಅಂತಾದರೆ ಬದುಕು ನೋಡ್ಬೋದು. ಆದರೆ ನಮಗೂ ಹಳೆ ಕಾಲದವ್ರಿಗೂ ತುಂಬ ಡಿಫ್ರೆನ್ಸ್ ಇದೆ. ಹೇಳಿದ್ನಲ್ಲ, ಅದು ಕೂಡು ಕುಟುಂಬ ಇರ್ತಿತ್ತು, ಎಲ್ಲ ರೆಸ್ಪಾನ್ಸಿಬಿಲಿಟಿನ ಶೇರ್ ಮಾಡ್ಕೊಳ್ಳೋರು. ಇವಾಗ ಹೇಗಿರುತ್ತೆ ಪರಿಸ್ಥಿತಿ ಹೇಳಿ, ಓವರ್ ನೈಟ್ ವರ್ಕ್ ಆಗುತ್ತೆ, ಫುಲ್ ಡಬಲ್ ವರ್ಕ್, ರಾತ್ರಿ ಮಲಗಂಗೆ ಇಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕಂದ್ರೆ 5 o'clock 6 o'clock ರಾತ್ರಿ ನಿದ್ರೆ ಮಾಡೋ ಕೆಲಸನೇ ಇಲ್ಲ. ರಾತ್ರಿ ಎಲ್ಲ ಕೂತ್ಕೊಂಡು ರುಬ್ತಾ ಕೂತ್ಕೋಬೋದು. ಟ್ರೈ ಮಾಡಿ ನೋಡಿ, ಅದು ವರ್ಕೌಟ್ ಆಗುತ್ತಾ, ಇದು ವರ್ಕೌಟ್ ಆಗುತ್ತಾ ಅಂತ. ಸುಮ್ಮನೆ ತಮಾಷೆಗೆ ಹೇಳಿದ್ದು ಆಯಿತಾ, ಸೀರಿಯಸ್ಸಾಗಿ ತೊಗೊಬಿಡಿ. ಯಾಕೋ ಕರೆಂಟ್ ಹೋಗ್ಬಿಡುತ್ತಲ್ಲ, ಯೋಚನೆ ಬಂತಷ್ಟೇ, ಅದಕ್ಕೆ ಹೇಳಿದೆ. ಆಯ್ತು, ಹಂಗಿದ್ರೆ ಬಾಯ್ ಬಾಯ್.